ಎಲ್ರಿಗೂ ನಮಸ್ಕಾರ. ನಾನು ಬಿಂದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಿಂದು ಸಿರಿ ಕಿಚನ್. ಇವತ್ತಿನ ರೆಸಿಪಿ ಚಿಕನ್ ಫ್ರೈ ರೆಸಿಪಿ. ತುಂಬಾ ಟೇಸ್ಟಿಯಾಗಿ ಫ್ಲೇವರ್ಫುಲ್ ಆಗಿರುತ್ತೆ ಈ ಚಿಕನ್ ಫ್ರೈ ರೆಸಿಪಿ ಅನ್ನೋದು. ತಿಂತಿದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸ್ಪೆಷಲ್ ಅಕೇಶನ್ಸ್ ಅಲ್ಲಿ ನಾನ್ ವೆಜ್ ಪ್ರಿಫರ್ ಮಾಡೋ ಈ ತರ ಚಿಕನ್ ಫ್ರೈ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಫ್ಲೇವರ್ಫುಲ್ ಆಗಿ ಟೇಸ್ಟಿ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಚಿಕನ್ ಫ್ರೈನ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಇಲ್ಲಿ ಚಿಕನ್ ನೀರಲ್ಲಿ ಚೆನ್ನಾಗಿ ತೊಳೆದ್ಕೊಂಡಿದೀನಿ. ಸೊ ಇದಕ್ಕೊಂದ್ ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಒಂದ್ ಅರ್ಧ ಅಷ್ಟು ನಿಂಬೆನ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ಮಿಕ್ಸ್ ಮಾಡಿ ಒಂದ್ ಹಾಫ್ ಅನ್ ಅವರ್ ಇದನ್ನ ಮ್ಯಾಗ್ನೇಟ್ ಮಾಡ್ಕೊತಾ ಇದ್ದೀನಿ. ಸೊ ಹಾಫ್ ಅನ್ ಅವರ್ ಆದ್ಮೇಲೆ ನಾವು ಇದಕ್ಕೆ ಫ್ರೈ ಅನ್ನೋದು ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಪೌಡರ್ ನ ಮಾಡ್ತಾ ಇದ್ದೀನಿ. ಇಲ್ಲಿ 2 ಸ್ಪೂನ್ ಆಗುವಷ್ಟು ಧನಿಯಾ ತಗೊಂತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸು, ಮತ್ತೆ ಇದಕ್ಕೆ ಒಂದ್ 1/4 ಚಮಚ ಆಗುವಷ್ಟು ಸೋಂಪು, ಇದಕ್ಕೆ 2 ಪಲಾವ್ ಎಲೆ, 2 ಯಾಲಕ್ಕಿ, ಒಂದ್ ಸ್ವಲ್ಪ ಚಕ್ಕೆ, ಒಂದ್ ಸ್ವಲ್ಪ ಲವಂಗ, 2 ಬೇಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದು ಪ್ಯಾನ್ ಇಟ್ಕೊಂಡು, ಸೊ ನಾವು ಈ ತಗೊಂಡಿರೋ ಐಟಮ್ನೆಲ್ಲ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಘಮ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಂಡು ತಣ್ಣಕ್ಕಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಈ ತರ ನುಣ್ಣಕ್ಕೆ ಪೌಡರ್ ಮಾಡ್ಕೋಬೇಕು. ಸೊ ಈ ಪೌಡರ್ ಅನ್ನೋದು ತುಂಬಾ ಟೇಸ್ಟಿ ಆಗಿರುತ್ತೆ, ಮೇನ್ ಫ್ಲೇವರ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ 3 to 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, 2 ಹಸಿಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಪಲಾವ್ ಎಲೆನ ಸೇರಿಸಿ ಇದಕ್ಕೆ 2 ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿನ ಸೇರಿಸ್ಕೊಂಡು ಫ್ಲೇಮ್ ಅನ್ನೋದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇಲ್ಲಿ ನಾನು ಒಂದ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಂಡು ಇದರಲ್ಲಿರುವ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಇಲ್ಲಿ ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಸೊ ನಾವು ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿರುವ ಚಿಕನ್ ಅನ್ನ ಇದಕ್ಕೆ ಸೇರಿಸ್ಕೊಂಡು ಫ್ಲೇಮ್ ಅನ್ನೋದು ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚಿಕನ್ ಅನ್ನೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಯಾವುದೇ ತರ ನೀರನ್ನ ಸೇರಿಸ್ತಾ ಇಲ್ಲ. ಸೊ ಚಿಕನ್ ಅನ್ನು ಆಯಿಲ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಇದನ್ನ ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ನಾವು ಲಿಡ್ ಓಪನ್ ಮಾಡಿ ಕಲ್ಸ್ಕೊಂತಾ ಇರ್ಬೇಕು, ಇಲ್ಲ ಅಂದ್ರೆ ಸೀದೋಗ್ಬಿಡತ್ತೆ. ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಚಿಕನ್ ಅನ್ನೋದು ಫ್ರೈ ಆಗಿದೆ. ಚಿಕನ್ ಅಲ್ಲಿರುವ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ಹಿಂಗೆ ನಾವು ಇದೊಂದು 2 to 3 ಮಿನಿಟ್ಸ್ ಹಿಂಗೆ ಫ್ರೈ ಮಾಡ್ಕೊಂಡು ಆಮೇಲೆ ನಾವು ಫಸ್ಟೇ ಪುಡಿ ಮಾಡಿ ಇಟ್ಕೊಂಡಿರುವ ಪೌಡರ್ ಅನ್ನ ಈಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಆ ಪೌಡರ್ ನ ನಾವು ಸೇರಿಸ್ಕೋಬೇಕು. ನಾನು ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿರುವ ಪೌಡರ್ ನ 2 ಸ್ಪೂನ್ ನ ಸೇರಿಸ್ಕೊಂತಾ ಇದ್ದೀನಿ. ಸೊ ಈ ಪೌಡರ್ ಅನ್ನ ಸೇರಿಸ್ಕೊಂಡು ಫ್ಲೇಮ್ ಅನ್ನೋದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಫಸ್ಟೇ ನಾವು ಚಿಲ್ಲಿ ಪೌಡರು, ಹಸಿಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಕಾಳು ಮೆಣಸು ಎಲ್ಲ ಸೇರಿಸಿರ್ತೀವಿ. ಸೊ ಇದನ್ನ ನೋಡ್ಕೊಂಡು ನಾವೀಗ ಖಾರದ ಪುಡಿ ಸ್ಪೈಸಿ ಆಗಿ ತಿಂತೀವಿ ಅನ್ನೋರು ಇನ್ನೂ ಒಂದ್ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೋಬಹುದು, ಇಲ್ಲ ಅಂದ್ರೆ ಕರೆಕ್ಟ್ ಆಗಿರುತ್ತೆ ಟೇಸ್ಟ್ಗೆ ಖಾರ. ಸೊ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ, ಈಗ ನೋಡ್ಬೋದು. ಇದಕ್ಕೊಂದ್ ಸ್ವಲ್ಪ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಚಿಕನ್ ಫ್ರೈ ಅನ್ನೋದು ರೆಡಿ ಆಗುತ್ತೆ. ತುಂಬಾ ಟೇಸ್ಟಿ ಆಗಿರುವಂತಹ ಚಿಕನ್ ಫ್ರೈ ಅನ್ನೋದು ರೆಡಿ ಆಗೋಯ್ತು. ಸೊ ಈ ರೆಸಿಪಿ ಅನ್ನೋದು ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆ ಶೇರ್ ಮಾಡಿ. ಸೊ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಬಿಂದು ಸಿರಿ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.